ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಕೆ ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಇವೆಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್ ಟು ಒನ್ ಆ್ಯಂಡ್ ಆಲ್. ಪ್ರತಿ ತಾಯಿಗೂ ಖುಷಿ ಕೊಡೋ ವಿಷಯ ತಮ್ಮ ಮಕ್ಕಳು ಬೆಳವಣಿಗೆ ಅಲ್ವಾ. ನನ್ನ ಬೆಸ್ಟ್ ಫ್ರೆಂಡ್ ಒಂದಲ್ಲ ಮೊದಲು 100 ಕೀ ಬಂಚಿತ್ತು. ಈಗ ಸದ್ಯಕ್ಕೆ 1 ಕೀ ಬಂಚ್ ಸಾಕು ಅನಿಸ್ಬಿಟ್ಟಿದೆ. ನನ್ನ ಕೀ ಬಂಚಿನ ಸ್ಟೋರಿ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ ಅಲ್ವಾ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಕ್ರಿಸ್ಮಸ್ ಇದೆ ಅಲ್ವಾ, ಹಾಗಾಗಿ ನನ್ನ ಮಗಳಿಗೆ ಒಂದು ಸಿಂಪಲ್ ಆಗಿ ಕ್ರಿಸ್ಮಸ್ ಥೀಮಲ್ಲಿ ಒಂದು ಫೋಟೋಶೂಟ್ ಮಾಡೋಣ ಅಂತ. ಆ್ಯಂಡ್ ಯಾವುದೇ ರೀತಿ ಮಂತ್ಸ್ ಕಂಪ್ಲೀಟೆಡ್ ಫೋಟೋಶೂಟ್ ಅಲ್ಲ, ಜಸ್ಟ್ ಕ್ರಿಸ್ಮಸ್ದು ಈಗ ಸಂತಾ ಡ್ರೆಸ್ ಏನು ಬರುತ್ತೆ ಆ ಕಾಸ್ಟ್ಯೂಮ್ನ ಹಾಕಿ ಜಸ್ಟ್ ಒಂದು ಸಿಂಪಲ್ಲಾಗಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ನಾನು ಡ್ರೆಸ್ನ ಪ್ರಿವಿಯಸ್ಸೇ ಆನ್ಲೈನಲ್ಲಿ ಬುಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಫೈನಲಿ ಮೊನ್ನೆ ತಾನೇ ಬಂತು, ಕರೆಕ್ಟ್ ಟೈಮಿಗೆ ಬಂದಿದೆ. ಪ್ರತಿ ಒಂದಕ್ಕೂ ದುಡ್ಡು. ಸೊ ಫೈನಲಿ ಪಾಪುಗೆ ಸ್ವಲ್ಪ ಏನೇನೋ ಇಂಗ್ರೀಡಿಯೆಂಟ್ಸ್ ಬೇಕಿತ್ತು, ಲೈಕ್ ಸಿರ್ಲಾಕ್ ಆಗಿರ್ಬೋದು. ನಾನು ಸಿರ್ಲಾಕ್ ಯೂಸ್ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಒನ್ ಟೈಮ್ ಆದರೂ ದಿನಕ್ಕೆ ಕೊಡೋಣ ಅಂತ ಅಂದ್ಕೊಂಡು ಒನ್ ಟೈಮ್ ಸಿರ್ಲಾಕ್ ಆ್ಯಂಡ್ ಬಾಳೆಹಣ್ಣು ಬೇಕಿತ್ತು. ಬಾಳೆಹಣ್ಣು ಎಲ್ಲ ತೊಗೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕ್ಯಾಶ್ ಇರಲಿಲ್ಲ. ಒಂದು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಈ ಥರ ಎಲ್ಲ ಆನ್ಲೈನ್ ಪೇಮೆಂಟ್ ಮಾಡೋಕ್ಕಾಗಲ್ಲ, ಕೆಲವೊಂದು ಕಡೆ ಇರಲ್ಲ ಅಲ್ವಾ. ಹಾಗಾಗಿ ನಾನು ಜಾಸ್ತಿ ಗೂಗಲ್ ಪೇ ಫೋನ್ಪೇಗಿಂತ ಎಲ್ಲೇ ಹೋದ್ರೂ ಕ್ಯಾಶ್ ಇಟ್ಕೋತೀನಿ. ಹಾಗಾಗಿ ಸ್ವಲ್ಪ ಕ್ಯಾಶ್ ಡ್ರಾ ಮಾಡಿಕೊಂಡು ಅದೆಲ್ಲ ತೊಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ATM ಅಲ್ಲಿ ಎಷ್ಟು ಫಾಸ್ಟಾಗಿ ಕ್ಯಾಶ್ ಬರುತ್ತೋ ಅಷ್ಟೇ ಫಾಸ್ಟಾಗಿ ಕ್ಯಾಶ್ ಖಾಲಿ ಆಗುತ್ತೆ. ಮೊದಲೆಲ್ಲ ಸಿಕ್ಕಾಬಟ್ಟೆ ಕೀ ಬಂಚ್ ಕಲೆಕ್ಷನ್ ಮಾಡೋ ಹುಚ್ಚಿತ್ತು. ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೆ. ಮಿನಿಮಮ್ ಒಂದು 150ರಿಂದ 200 ಕೀ ಬಂಚ್ ಕಲೆಕ್ಟ್ ಮಾಡಿದ್ದೆ. ಅದಾದಮೇಲೆ ಎಲ್ಲರಿಗೂ ಗಿಫ್ಟ್ ಮಾಡಿ ಸುಮ್ಮನಾಗಿದೆ. ನನ್ನ ಗಾಡಿಗೆ ಈ ಥರ ಎವಿಲ್ಲ ಇರೋದು ಕೀ ಬಂಚನ್ನು ಹಾಕ್ಕೊಂಡೆ. ಆ್ಯಕ್ಚುಲಿ ಇದನ್ನು ಗಿಫ್ಟ್ ಕೊಡಬೇಕಂತೆ. ನನ್ನ ಹಸ್ಬೆಂಡ್ ಕೇಳಿದ್ರೆ ಮಾತ್ರ ಕೊಡಿಸ್ತವೆ, ಸರ್ಪ್ರೈಸಾಗೆಲ್ಲ ತವಲ್ಲ. ಸೊ ನನ್ನ ಮಗಳ ಜೊತೆ ನಮ್ಮಮ್ಮನ ಸ್ಪೆಕ್ಸ್ ಹಾಕ್ಕೊಂಡು ಆಟ ಆಡಿಸ್ತಿದ್ದೆ. ನಮ್ಮಮ್ಮ ಸ್ಪೆಕ್ಸ್ ಹಾಕಿದ್ರೆ ಈ ಥರ ನನ್ನ ಮಗಳು ಕೀಳ್ತಾಯಿದ್ರು. ಸೊ ಹಾಗಾಗಿ ಇದೊಂದು ಸ್ವೀಟ್ ಮೆಮೊರಿ ಅಲ್ವಾ ಅಂತ ಹೇಳಿ ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿಬಿಟ್ಟು ಅಮ್ಮ ನಾನು ಹೊರಗಡೆ ಕೂತಿದ್ವಿ. ಅಮ್ಮನ ಸ್ಕಿನ್ನು ಸಿಕ್ಕಾಬಟ್ಟೆ ರಫ್ ಆಗಿತ್ತು ಈಗಿನ ವೆದರ್ಗೆ. ಹಾಗಾಗಿ ಬಾಡಿ ಲೋಷನ್ ಹಚ್ಕೊಡು ಅಂದ್ಬಿಟ್ಟು ನೀಟಾಗಿ ಕೂತ್ಕೊಂಡು ಅಮ್ಮನ ಕೈಗೆ ಕಾಲಿಗೆ ಎಲ್ಲ ಬಾಡಿ ಲೋಷನ್ ಹಚ್ಕೊಡ್ತಾ ಇದ್ದೆ. ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಹೀಗೆ ನಮ್ಮಮ್ಮ ಸಿಕ್ಕಾಬಟ್ಟೆ ನನಗೆ ಬಾಡಿ ಲೋಷನ್ ಎಲ್ಲ ಹಾಕ್ಕೊಡ್ತಾಯಿದ್ರು. ಬಟ್ ಇವಾಗ ನಾನು ನಮ್ಮಮ್ಮಂಗೆ ಬಾಡಿ ಲೋಷನ್ ಹಾಕ್ಕೊಡ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳಿದಾಗೆ ನಮ್ಮಮ್ಮ ನನ್ನ ಜೊತೆ ಅಮ್ಮ ಆಗಿದ್ದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ ಆಗಿದ್ದರು. ಸೊ ಏನೇ ಇದ್ದರೂ ತರಲೆ ತುಂಟಾಟ ತಮಾಷೆ ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ನಮ್ಮಮ್ಮ. ಸೊ ಎಲ್ಲ ವಿಷಯದಲ್ಲೂ ನಂಗೆ ತುಂಬ ಸಪೋರ್ಟ್ ಮಾಡ್ತವೆ. ಆ್ಯಂಡ್ ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತವೆ. ಕೋಪನೂ ಬರುತ್ತೆ. ನಮ್ಮಮ್ಮಂಗೆ ಕೋಪ ಬರಲ್ಲ. ಕೋಪ ಬಂದರೆ ಚಾಮುಂಡಿ ಅವತಾರ ಅಂತಲೇ ಹೇಳ್ಬೋದು. ಇವಾಗ ಹೊಡಿಯಲ್ಲ, ಮೊದಲು ಸಿಕ್ಕಾಬಟ್ಟೆ ಎಲ್ಲ ಹೊಡಿಯೋರು. ನಾನು ಒದೆ ತಿಂದೇ ಬೆಳೆದಿರೋದು. ಪ್ರಪಂಚದಲ್ಲಿ ಹೊಡಿದೇ ಇರೋ ತಾಯಿ ಇವಾಗ ಸಾಧ್ಯನೇ ಇಲ್ಲ. ಮುಂದೆ ನಾನು ನೋಡಬೇಕು ನನ್ನ ಮಗಳಿಗೆ ಹೊಡಿತೀನೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಹೊಡಿಯಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕಂತೆ. ಬಟ್ ಅದು ಒಂದು ಏಜ್ ಅಲ್ವಾ. ಸೊ ನಮ್ಮಮ್ಮ ನನ್ನನ್ನು ಫ್ರೆಂಡ್ ಥರನೇ ಟ್ರೀಟ್ ಮಾಡಿದ್ರು. ಸೊ ಹಾಗೆ ಕೂತ್ಕೊಂಡು ಬಿಸಿಲಲ್ಲಿ ತಮಾಷೆ ಮಾಡಿಕೊಂಡು ಅಮ್ಮ ನನ್ನ ಕಲವೆಲ್ಲ ನೀನು ತೊಗೊಂಡೆ, ನಿನ್ನ ಕಲವೆಲ್ಲ ನಿನ್ನ ಮಗಳು ತೊಗೊಂಡಿದ್ದಾಳೆ, ಹಂಗೆ ಹಿಂಗೆ ಅಂತ ತಮಾಷೆ ಮಾಡ್ತಾಯಿದ್ರು. ಸೊ ಹಾಗೆಯೇ ಅಮ್ಮನ ಜೊತೆ ಒಂದು ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ದೆ. ನನ್ನ ಮಗಳು ನಮ್ಮ ಅಣ್ಣಯ್ಯ ಅಂತ ಹೇಳ್ತೀವಲ್ಲ ಅವ್ರ ಜೊತೆ ಆಟ ಆಡ್ತಾಯಿದ್ವು. ಅದಾದಮೇಲೆ ಬಿಸಿಲು ಕಾಯಿಸಾಯಿತು ಅಂದ್ಬಿಟ್ಟು ಒಳಗಡೆ ಬಂದು ಪಾಪುಗೆ ಫೋಟೋಶೂಟ್ ಮಾಡಬೇಕಿತ್ತಲ್ಲ, ಅದಕ್ಕೆ ಪ್ರಿಪೇರ್ ಮಾಡಿಕೊಂಡೆ. ನನ್ನ ಮಗಳು ಹೆಂಗೆ ಗೊತ್ತಾ, ತುಂಬ ಡಿಫ್ರೆಂಟು. ಎಲ್ಲ ಮಕ್ಕಳು ಫೋಟೋಗೆ ಫೋಸ್ ಕೊಡ್ತವೆ ಹಂಗೆ ಹಿಂಗೆ ಅಂದ್ಕೊಂಡ್ರೆ, ನನ್ನ ಮಗಳು ಮೊಬೈಲ್ ಏನಾರ ಮುಂದೆ ಹಿಡ್ದೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಥವಾ ಫೋಟೋ ತೆಗಿತಾ ಇದ್ದೀನಿ ಅಂತ ಗೊತ್ತಾದರೆ ನನಗೇನು ಗೊತ್ತೇ ಇಲ್ವೇನೋ ಅನ್ನಂಗೆ ಸುಮ್ಮನೆ ಇರ್ತವೆ. ಇಲ್ಲಾಂದರೆ ಮೊಬೈಲ್ ಕಿತ್ಕೊಳಕ್ಕೆ ಬರ್ತವೆ. ನನ್ನ ಮಗಳು ಫೋಟೋಶೂಟ್ ಮಾಡೋದು ವಿಡಿಯೋ ಶೂಟ್ ಮಾಡೋದು ಅದೆಲ್ಲ ನಾನು ಮೆಮೊರಿಗೋಸ್ಕರ ಅಂತ ಮಾಡ್ಕೋತೀನಿ. ಬಟ್ ಸಿಕ್ಕಾಬಟ್ಟೆ ಕಷ್ಟ. ಅವ್ರಿಗೇನು ಅಂದರೆ ಏನೋ ಒಂಥರ ಇವ್ಸು ಮುಸು ಏನೋ ಮಾಡ್ತಿದ್ದೇವೆ ನನ್ನ ಅಂತ ಹೇಳಿ ಈ ಥರದ್ದು ಒಂದು ಚೇರ್ ಇತ್ತು. ಆ್ಯಕ್ಚುಲಿ
ಚೇರ್ನ ಅಮ್ಮ ಗಿಫ್ಟ್ ಮಾಡಿದ್ವು. ನಮ್ಮಮ್ಮ ಏನೇ ಕಣ್ಣಿಗೆ ಕಾಣಿಸ್ಲಿ ಅದೆಲ್ಲ ನನ್ನ ಮೊಮ್ಮಗಳಿಗೆ ಬೇಕು ಅಂತ ತರ್ತವೆ. ಮೊದಲು ಕಣ್ಣಿಗೆ ಕಂಡಿದ್ದೆಲ್ಲ ನನ್ನ ಮಗಳಿಗೆ ಬೇಕು ಅನ್ನೋವು, ಈಗ ಕಣ್ಣಿಗೆ ಕಂಡಿದ್ದೆಲ್ಲ ನನ್ನ ಮೊಮ್ಮಗಳಿಗೆ ಬೇಕು ಅಂತವೆ. ಸೊ ಫೈನಲ್ ಲುಕ್ ಈ ಥರ ಇತ್ತು ನನ್ನ ಮಗಳದು. ಸಿಕ್ಕಾಬಟ್ಟೆ ವಿಸಿಗೆ ಕೊಟ್ಟರು ಫೋಟೋಶೂಟ್ ವಿಡಿಯೋ ಶೂಟ್ ಮಾಡುವಾಗ. ಅದು ಫೈನಲಿ ಫೋಟೋಶೂಟ್ ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಫುಲ್ಲು ವೆದರ್ಸ್ ಚೆನ್ನಾಗಿಲ್ಲ ಅಲ್ವಾ, ಸೊ ಮಗುಗೆ ಸಿಕ್ಕಾಬಟ್ಟೆ ಕೋಲ್ಡ್ ಗಿಲ್ಡ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಫುಲ್ ಸ್ವೆಟರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿದೆ, ಡ್ರೆಸ್ ಎಲ್ಲ ತೆಗೆದು. ಆ್ಯಂಡ್ ನಮ್ಮಮ್ಮ ಈಗ ಹೊಸದೊಂದು ಅಭ್ಯಾಸ ಮಾಡಿಸಿದ್ದಾವೆ. ಹೇಗೆ ಅಂತ ಹೇಳಿದ್ರೆ, ಮುಖ ಮುಚ್ಕೊಂಡು ಏನಾದರೂ ಅಂತ ಅಥ್ವೆ ನನ್ನ ಮಗಳು ಯಾಕೆ ಅಳ್ತಾ ಇದ್ದೀವಿ, ಅಳಬೇಡಿ ತೆಗಿವಿ ಕೈ ಅಂತ ಹೇಳಿ ಕೈ ತೆಗಿತಾ ಇರ್ತಾಳೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನಾವು ಮಕ್ಕಳು ಮುಂದೆ ಹೇಗಿರ್ತೀವಿ ಅದನ್ನೇ ಮಕ್ಕಳು ಕಲಿತವೆ. ನಾವು ಒಳ್ಳೆ ವಾತಾವರಣದಲ್ಲಿ ಬೆಳೆಸಿದ್ರೆ ಮಕ್ಕಳು ಕೂಡ ಒಳ್ಳೆ ವಾತಾವರಣದಲ್ಲೇ ಬೆಳೀತವೆ. ಆ್ಯಂಡ್ ಮಕ್ಕಳು ಮುಂದೆ ನಾವೇನಾದರೂ ಕೆಟ್ಟದ ಪದಗಳನ್ನ ಬಳಸೋದು ಅಥವಾ ಈ ಥರ ಇದು ಮಾಡಿದ್ರೆ ಮಕ್ಕಳು ಕೂಡ ಅದೇ ಕಲಿತವೆ ಅನ್ನೋದು ನನ್ನ ಅಭಿಪ್ರಾಯ. ಆದಷ್ಟು ಮಕ್ಕಳು ಮುಂದೆ ಒಳ್ಳೆದನ್ನ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.